ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾವಿವತ್ತು ನಮ್ಮ ಕಿಷ್ಕಿಂದ ಯುವ ಚಾನಲ್ಗಳೊಂದಿಗೆ ಬಹಳ ದಿನ ಆಗಿತ್ತು ಟ್ರಕ್ಕಿಂಗ್ ಮಾಡಲಾರ್ದ. ಇವತ್ತು ನಾವು ದೂರದ ಇರ್ಕಲ್ಗಡ ಕೋಟೆಗೆ ಬಂದಿದ್ವಿ. ಬನ್ನಿ ಸ್ನೇಹಿತರೆ, ಇರ್ಕಲ್ಗಡ ಕೋಟೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಸ್ಥಳ. ಈಗಾಗಲೇ ನಾವು ಇರ್ಕಲ್ಗಡ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿದ್ದೀವಿ. ಈಗ ನಾವು ಇರ್ಕಲ್ಗಡ ಕೋಟೆಗೆ ಪ್ರವೇಶ ಮಾಡ್ತಾ ಇದ್ವಿ. ಈ ಪ್ರವೇಶ ದ್ವಾರನೇ ಬಹಳಷ್ಟು ವಿಶೇಷ ಇದೆ. ಬನ್ನಿ ಹೋಗೋಣ. ಇದು ಪ್ರವೇಶ ದ್ವಾರ ಇರ್ಕಲ್ಗಡ ಕೋಟೆಗೆ. ಈ ಮುಖಾಂತರನೇ ಹೋಗ್ಬೇಕು. ಪ್ರಾರಂಭದಲ್ಲೇ ಎರಡು ದೊಡ್ಡ ಬಂಡೆಗಳ ನಡುವೆ ತಾನೇ ದಾರಿ ಮಾಡ್ಕೊಂಡಂತೆ ಇದನ್ನ ನಿರ್ಮಾಣ ಮಾಡಿದರೆ. ಬನ್ನಿ ಹೋಗೋಣ. ಈ ನಮ್ಮ ನೇರಕ್ಕೆ ಕಾಣ್ತಾ ಇರೋದೇ ಇರ್ಕಲ್ಗಡ ಕೋಟೆ. ಅಲ್ಲಿ ಹೋಗೋಣ, ತುದಿಯಲ್ಲಿ ಅಲ್ಲಿ ಕೋಟೆ ಎಲ್ಲ ತೋರ್ಸೋಣ. ಕಟ್ಟಾತು ಅಲ್ಲಿಗೆ. ಸ್ನೇಹಿತರೆ ಬನ್ನಿ, ಕೋಟೆಯ ಪ್ರವೇಶ ದ್ವಾರ. ಕೋಟೆಯನ್ನು ಪ್ರವೇಶ ಮಾಡೋಣ. ನಮ್ಮ ತಂಡದ ಯುವಕರು ಈಗಾಗಲೇ ಉತ್ಸಾಹಿ ತಂಡ ಇರೋದರಿಂದ ಮುನ್ನುಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಕೋಟೆಯ ಪ್ರವೇಶ ದ್ವಾರ. ಸ್ನೇಹಿತರೆ, ಇದು ಕೋಟೆ ಮೇಲೆ ಇರ್ತಕ್ಕಂಥ ವಸತಿ ಪ್ರದೇಶ. ಕೋಟೆಯಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ಹೊರಕಲ್ಲುಗಳನ್ನು ನೋಡ್ಬೋದು. ಹಾಗೆ ಹರಿದಿರ್ತಕ್ಕಂಥ ಗುರುತುಗಳನ್ನು ಗಮನಿಸ್ಬೋದು. ಅಂದರೆ ಇದು ಕೆರೆ. ನಂತರ ಗ್ರಾಮ ಕೆಳಗಡೆ ಹೋದ್ಮೇಲೆ ದೊಡ್ಡದಾಗಿ ಬೆಳೆದಿರುವಂಥದ್ದು ಇರ್ಕಲ್ಗಡ. ಹಾಗೆ ಅಲ್ಲಿ ಒಂದು ಕಟ್ಟಡದ ಅವಶೇಷ ಇದೆ, ಅದನ್ನು ಕೂಡ ನೋಡೋಣ ಬನ್ನಿ. ಸ್ಥಳೀಯರ ಸಹಕಾರದಿಂದ ನಾವು ಇಲ್ಲೊಂದು ಸುರಂಗ ಮಾರ್ಗ ಆಯ್ತು ಅಂತ ಹೇಳಿದ್ರು. ಈಗ ಅಲ್ಲಿ ನಮ್ಮ ಸ್ನೇಹಿತರು ಹೋಗ್ತಾ ಇದ್ದಾರೆ. ಯಾಕಂದರೆ ಅದು ಕೆಳಗಡೆ ರಾಷ್ಟ್ರ ಸ್ಥಳವಾಗಿ ಈ ಪ್ರದೇಶವನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ನಮಗೆ ಉದಾಹರಣೆ ಕಂಡು ಬರುತ್ತೆ. ಯಾಕಂದರೆ ಅಲ್ಲಿ ಕೆಳಗಡೆ ಹೋಗ್ತಾ ದೊಡ್ಡದಾಗಿರ್ತಕ್ಕಂಥ ಸ್ಥಳಾವಕಾಶ ಇದೆ. ಅದು ಕೆಳಗೆ ಹೋಗೋ ಪ್ರಯತ್ನ ಮಾಡ್ಬೇಕು ಅಂದ್ಕೊಂಡಿವಿ. ನೋಡೋಣ. ಸ್ನೇಹಿತರೆ, ರಾಷ್ಟ್ರ ಸುರಂಗ ಮಾರ್ಗಕ್ಕೆ ಬಂದೀನಿ. ಒಳಗಡೆ ದೊಡ್ಡ ಪ್ರದೇಶ ಇದೆ, ನೋಡೋಣ. ಬನ್ನಿ. ನೋಡ್ತಿರ್ಬೋದು ಎಷ್ಟು ದೊಡ್ಡ ಸ್ಥಳಾವಕಾಶ ಇಲ್ಲಿರೋದು. ಹೌದಲ್ಲ, ನೀವು ಬಂದ್ಬಿಡ್ರಿ ಹೊರಗೆ. ಹಿಂಗೆ ಬರ್ರಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದೊಂದು ಗವಿ ಒಳಗೆ ಸ್ಥಳೀಯರು ಬರ್ತಾ ಇದ್ದಾರೆ. ಯಾಕಂದರೆ ಅಷ್ಟು ನಮಗೂ ಹೋಗಿ ಬರೋಕ್ಕೆ ಧೈರ್ಯ ಸಾಲಲ್ಲ. ಆದರೆ ಇದು ಗುಪ್ತವಾಗಿ ಸೀಕ್ರೆಟ್ ರೂಮ್ ಥರ ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಬೆಳೆ ಕಾಣಿಸ್ತಾರೆ ಅಲ್ಲಿ. ಸ್ನೇಹಿತರೆ, ಇರ್ಕಲ್ಗಡ ಕೋಟೆ ಮಾತ್ರ ದೊಡ್ಡದಲ್ಲ, ಊರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊಂಡಿದೆ. ನೀವು ನೋಡ್ತಿರ್ಬೋದು ಕೋಟೆಯ ಒಂದು ಭಾಗ. ಅಲ್ಲೆಲ್ಲ ವಾಚಿಂಗ್ ಟವರ್ಗಳು ಕೂಡ ನಾವು ಕಾಣುವಂಥದ್ದು. ಅಂದರೆ ತುಂಬ ಆಯಕಟ್ಟಿನ ಜಾಗದಲ್ಲಿ ಈ ಕೋಟೆಯನ್ನು ಒಂದು ಸೇನಾ ಠಾಣೆಯಾಗಿ ಬಳಕೆ ಮಾಡ್ಕೊಂಡಿರ್ಬೋದು ಅನ್ನೋದಕ್ಕೆ ಸಾಕ್ಷಿ ಆಗುವಂಥದ್ದು. ಸ್ಥಳೀಯ ಯುವಕರು ತುಂಬ ಉತ್ಸಾಹದಿಂದ ನಮಗೆ ಈ ಸ್ಥಳವನ್ನು ತೋರಿಸ್ಕೊಡ್ತಾ ಇದ್ದಾರೆ. ವಾವ್ ಸ್ನೇಹಿತರೆ, ನಾನು ಆಗಿಂದ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಯಾಕಂದರೆ ಇಷ್ಟು ದೊಡ್ಡ ಕೋಟೆಗೆ ನೀರಿನ ಮೂಲ ಬೇಕೇ ಬೇಕು. ಯಾಕಂದರೆ ಮೇಲೆ ಇರ್ತಕ್ಕಂಥವ್ರಿಗೆ ನೀರಿನ ಅವಶ್ಯಕತೆಗೆ ಒಂದು ದೋಣಿಯನ್ನು ಮಾಡ್ಕೊಂಡಿರೋದ್ರಿಂದ ದೊಡ್ಡದಾದ ಪುಷ್ಕರಣಿಯನ್ನೇ ಮಾಡ್ಕೊಂಡಿದ್ದಾರೆ. ಬನ್ನಿ, ಅದನ್ನು ಕೆಳಗಡೆ ಹೋಗಿನೇ ನೋಡೋಣ. ಓಹೋ ಸ್ನೇಹಿತರೆ, ಇನ್ನೂ
ನಿಗೂಢವಾಗಿ ತನ್ನ ಒಡಲಲ್ಲಿ ಸಾಕಷ್ಟು ಐತಿಹಾಸಿಕತೆಯನ್ನು ಈ ಕೋಟೆ ರೇಖಾಚಿತ್ರ ಬಾವಿ ಐತಂತಂದ್ರೆ ಇದೊಂದು ಡೋರು ಐತಾ ನೋಡ್ದ ಅದೇ ನೋಡಿದ್ವಿ ಬಾವಿ ಬಾವಿ ಕೊಂಡೇ ಐತಲ್ಲ ಗಾಯ್ಸ್ ನಿಂದ್ರಿ ಎಲ್ಲರೂ ಓಕೆ ಗಾಯ್ಸ್ ಸ್ನೇಹಿತರೆ ಮ್ಯೂಸಿಕಲ್ ಗಾಂಗ್ ಅಂತೀವಲ್ಲ ಆ ಥರದ ಶಿಲೆ ಇರಿಕಲ್ಗಡದಲ್ಲಿರೋದು ಭಾಳ ವಿಶೇಷ. ಯಾಕಂದರೆ ಇದು ಕೂಡ ಮಾನವನ ಪ್ರೀ ಹಿಸ್ಟಾರಿಕ್ ಸೈಟ್ ಆಗುತ್ತೆ ಅನ್ನೋದಕ್ಕೆ ಇದಿಷ್ಟು ಸಾಕ್ಷಿ ಆಗುತ್ತೆ. ಭಾಳ ವಿಸ್ಮಯ ಅನಿಸುತ್ತೆ ಇದನ್ನು ನೋಡಿ ತುಂಬ ಖುಷಿ ಆಯಿತು. ಈ ರೀತಿಯ ಮ್ಯೂಸಿಕಲ್ ಗ್ಯಾಂಗ್ ಅಂತೇಳಿ ಆದಿಮಾನವನ ಕಪ್ಪು ಮಾರ್ಕ್ಸ್ಗಳು ಕೂಡ ನಾವು ಇಲ್ಲಿ ನೋಡ್ತೀವಿ. ಇರ್ಕಲ್ಗಡದಲ್ಲಿ ಚೋಡಮಲ್ಲಮ್ಮ ಅಂತೇಳಿ ಸ್ಥಳೀಯರು ಕರ್ತಕ್ಕಂಥ ಹೆಸರಿನ ದೇವರಿದೆ. ನೀವು ನೋಡ್ತಿರೋದ್ರಲ್ಲಿ ಅಲ್ಲಿ ಒಬ್ಬ ದೇವರ ವಿಗ್ರಹ, ಹಾಗೆ ಇಲ್ಲಿ ಒಬ್ಬ ವೀರನ ಉಪಶಿಲ್ಪ ಇದೆ. ಬಹುಶಃ ಇವೆರಡು ಈ ಶಿಲ್ಪವನ್ನು ಗಮನಿಸಿದ್ರೆ ಇದೊಂದು ವೀರ್ಗಲ್ಲಾಗಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ವೀರ ಇಲ್ಲಿ ಹೋರಾಟ ಮಾಡುವಂಥದ್ದು, ಅದನ್ನು ತಂದು ಸಂರಕ್ಷಣೆ ಮಾಡಿ ಇಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತಾರೆ. ಹಾಗೆ ಇಲ್ಲೊಂದು ದೇವಿಯ ವಿಗ್ರಹ ಇದೆ. ಇದು ಕೂಡ ಸಾಕಷ್ಟು ದೈವಕ್ಕೆ ಅಂದರೆ ಸ್ಥಳೀಯ ದೇವರನ್ನ ಇಲ್ಲಿ ಜನ ಆರಾಧನೆ ಮಾಡ್ತಿದ್ರು ಅನ್ನೋದಕ್ಕೆ ಈ ಎರಡು ವಿಗ್ರಹಗಳು ನಮಗೆ ಸಾಕ್ಷಿ ಆಗ್ತವೆ. ದೊಡ್ಡ ಗವಿಯಲ್ಲಿ, ದೊಡ್ಡ ಆಸೆ ಬಂಡೆಯ ಕೆಳಗಡೆ ಇಲ್ಲಿ ಒಂದು ದೇವರ ನಮ್ಮ ಸ್ಥಾಪನೆ ಮಾಡೋದು. ಇದಿಷ್ಟನ್ನು ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಇದು ಇರ್ಕಲ್ಗಡ ಕೋಟೆ ಇತಿಹಾಸಕ್ಕೂ ಮೊದಲು ಆದಿಮಾನವನ ನೆಲೆಯಾಗಿತ್ತು ಅನ್ನೋದಕ್ಕೆ. ಈಗಾಗಲೇ ಅಲ್ಲಿ ನಾವು ಮ್ಯೂಸಿಕ್ ಕಲ್ಲುಗಳನ್ನು ನೋಡಿದ್ವಿ, ಹಾಗೆ ವಿಚಿತ್ರ ರೀತಿಯ ಸಿಗ್ನಲ್ ಕಲ್ಲುಗಳನ್ನು ಕೂಡ ನೋಡಿದ್ವಿ. ಇದರ ನಂತರ ಇಲ್ಲಿ ರಾಜ ಆಡಳಿತ ಮಾಡಿರತಕ್ಕಂಥದ್ದು ಒಂದು ಸೇನಾ ನೆಲೆಯಾಗಿ, ಒಂದು ಗುಪ್ತವಾದಂಥ ನೆಲೆಯಾಗಿ ಇದನ್ನು ಮಾಡಿಕೊಂಡು ರಾಜರು ಆಳ್ವಿಕೆ ಮಾಡಿದ್ರೆ ಅಂತ ಅನಿಸ್ತದೆ. ಇನ್ನೂ ಹೆಚ್ಚಿನ ಅಧ್ಯಯನಗಳು ಈ ಭಾಗದಲ್ಲಿ ಆಗೋರ ಮುಖಾಂತರ ಇತಿಹಾಸಕ್ಕೆ ಮತ್ತೊಮ್ಮೆ ಬೆಳಚಬೇಕಾಗಿ ವಿನಂತಿ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಗಂಗಾವತಿಯ ಕಿಷ್ಕಿಂದ ಯುವ ಚಾರಣಗಳೊಂದಿಗೆ ಇರ್ಕಲ್ಗಡ ಕೋಟೆ, ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ಕಲ್ಗಡ ಕೋಟೆಗೆ ಬಂದಿದ್ವಿ. ಇರ್ಕಲ್ಗಡ ಕೋಟೆ ಯಾಕೆ ಮಹತ್ವ ಅಂತಂದ್ರೆ, ಈ ಕೋಟೆಯನ್ನ ಶ್ರೀಕೃಷ್ಣ ದೇವರಾಯರ ತಂದೆ ತುಳುವ ನರಸನಾಯಕರು ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಕೋಟೆಯನ್ನ ಸುರಪುರದ ಮೊಂಡಗೈ ತಿಮ್ಮಪ್ಪ ನಾಯಕರಿಗೆ ಅವ್ರು ಯಾವುದೋ ಒಂದು ಪರೋಪಕಾರಕ್ಕಾಗಿ ಅವ್ರಿಗೆ ಬಿಟ್ಕೊಡುವಂಥದ್ದು. ನಂತರ ಆದಿಲ್ಶಾಹಿಗಳ ಕಾಲದಲ್ಲಿ ಈ ಕೋಟೆಯನ್ನು ಅವರು ಆಕ್ರಮಿಸಿಕೊಂಡು ಇಲ್ಲಿ ಆಡಳಿತವನ್ನು ಮಾಡ್ತಾರೆ. ಈ ಕೋಟೆ ಸಂಪೂರ್ಣವಾಗಿ ಗಿರಿದುರ್ಗವಾಗಿದ್ದು, ಈ ಕೋಟೆಯಲ್ಲಿ ನೀರಿನ ಹೊಂಡಗಳಿದಾವೆ, ಕಣಜಗಳಿದಾವೆ. ಹೇಗೆ ಒಂದೆಲ್ಲ ಒಂದು ಕೋಟೆಯಲ್ಲಿ ಏನೆಲ್ಲ ಇರಬೇಕು ಅವೆಲ್ಲನೆಲ್ಲ ಮಾಡಿಕೊಂಡು ಒಂದು ಸೈನಿಕ ನೆಲೆಯಾಗಿ ಈ ಕೋಟೆಯನ್ನು ಬಳಕೆ ಮಾಡ್ಕೊಂಡಿರೋದಕ್ಕೆ ಇವತ್ತಿಗೂ ಜೀವಂತ ಸಾಕ್ಷಿ. ಇನ್ನೂ ಸುಂದರವಾಗಿರ್ತಕ್ಕಂಥ ಕೋಟೆ ನಮ್ಗೆಲ್ರಿಗೂ ಕೈ ಬೀಸಿ ಕರಿತಾ ಇದೆ. ಎಲ್ಲರೂ ಒಮ್ಮೆ ಆದರೂ ಈ ಇರ್ಕಲ್ಗಡ ಕೋಟೆಗೆ ಬಂದು ಈ ಕೋಟೆಯನ್ನು ನೋಡಿಕೊಂಡು ಇತಿಹಾಸ ತಿಳ್ಕೋಬೇಕಾಗಿ ವಿನಂತಿ.